ನ್ಯಾಯ ಕೇಳಲು ಹೋದ ಪ್ರಿಯತಮೆಯ ಮೇಲೆ ಹಲ್ಲೆ. ಪೊಲೀಸರಿಗೆ ದೂರು. ಮದುವೆಯಾಗುವುದಾಗಿ ನಂಬಿಸಿ ದೈಹಿಕ ಸಂಪರ್ಕ ಬೆಳೆಸಿ ಬಳಿಕ ಮದುವೆಯಾಗಲು ನಿರಾಕರಿಸಿ ಹಲ್ಲೆ ನಡೆಸಿರುವುದಾಗಿ ಮುಳಬಾಗಿಲು ಪಟ್ಟಣದ ಯುವತಿಯೊಬ್ಬರು ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಖಾಸಗಿ ಕಾಲೇಜೊಂದರಲ್ಲಿ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಸಿಎನ್ ಚೈತ್ರ ಪೊಲೀಸರಿಗೆ ದೂರು ನೀಡಿದ್ದು, ನಾನು ಶ್ರೀನಿವಾಸಪುರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಓದುತ್ತಿದ್ದಾಗ ಕೋಲಾರ ತಾಲ್ಲೂಕಿನ ನಾಗನಾಯಕನಹಳ್ಳಿ ಗ್ರಾಮದ ಶಶಿಕುಮಾರ್ ಪರಿಚಯವಾಗಿದ್ದನು. ನಂತರ ಇಬ್ಬರೂ ಪರಸ್ಪರ ಪ್ರೀತಿಸುತ್ತಿದ್ದೆವು. ಶಶಿಕುಮಾರ್ ನನ್ನನ್ನು ಮದುವೆಯಾಗುವುದಾಗಿ ನಂಬಿಸಿ ದೈಹಿಕ ಸಂಪರ್ಕ ಬೆಳೆಸಿದ್ದನು. ಆನಂತರ ಮದುವೆಯಾಗುವಂತೆ ಒತ್ತಾಯಿಸಿದಾಗ ಮನೆಯವರನ್ನು ಒಪ್ಪಿಸಿ ಮದುವೆಯಾಗುವುದಾಗಿ ಹೇಳಿ ಕಾಲಹರಣ ಮಾಡುತ್ತಿದ್ದನು. ಆದರೆ ಅದು ಕಾರ್ಯಗತಗೊಳ್ಳಲಿಲ್ಲ. ಈ ಕುರಿತು ಈಗಾಗಲೇ ಬೆಂಗಳೂರಿನ ಕಾಡುಗೋಡಿ ಪೊಲೀಸ್ ಠಾಣೆಯಲ್ಲಿಯೂ ಮೊಕದ್ದಮೆ ದಾಖಲಾಗಿರುತ್ತದೆ ಎಂದು ದೂರಿನಲ್ಲಿ ತಿಳಿಸಿದ್ದಾರೆ. ಇತ್ತೀಚೆಗೆ ಶಶಿಕುಮಾರ್ ಫೋನ್ ಮಾಡಿ ತಾನು ಮದುವೆಯಾಗಲು ಸಿದ್ಧವಿರುವುದಾಗಿ ತಿಳಿಸಿ ಆ ಕುರಿತು ಚರ್ಚಿಸಲು ತಮ್ಮ ಗ್ರಾಮಕ್ಕೆ ಬರುವಂತೆ ಹೇಳಿದ್ದನು. ಅದರಂತೆ ನಾನು ಮತ್ತು ನನ್ನ ಅತ್ತೆ ವೆಂಕಟಲಕ್ಷ್ಮಮ್ಮ ನಾಗನಾಯಕನಹಳ್ಳಿಯ ಶಶಿಕುಮಾರ್ ಮನೆಗೆ ಹೋದಾಗ ಶಶಿಕುಮಾರ್, ಆತನ ತಂದೆ ಹಾಗೂ ಅವರ ಕುಟುಂಬದ ಸದಸ್ಯರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನಮ್ಮ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ಸಂತ್ರಸ್ತೆ ಪೊಲೀಸರಿಗೆ ನೀಡಿರುವ ಹೇಳಿಕೆಯಲ್ಲಿ ವಿವರಿಸಿದ್ದಾರೆ. ತಮಗೆ ತೀವ್ರ ಹಲ್ಲೆ ನಡೆಸಿರುವ ಶಶಿಕುಮಾರ್ ಮತ್ತು ಆತನ ಕುಟುಂಬದ ಸದಸ್ಯರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಅವರು ಕೋರಿದ್ದಾರೆ. ಈ ದೂರಿನ ಅನ್ವಯ ಕೋಲಾರ ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ನಾನು ಮತ್ತು ಶಶಿಕುಮಾರ್ ಅಂತ DPMPಯಲ್ಲಿ ಕಾಂಟ್ರಾಕ್ಟ್ ಬೇಸ್ ಸಿವಿಲ್ ಇಂಜಿನಿಯರ್ ವರ್ಕ್ ಮಾಡ್ಕೊಂಡಿದ್ದೆ ಹಂದೂರಲ್ಲಿ. ಅವ್ರದ್ದು ಬಂದು ನಾಲ್ಕನೇ ಕೋಲಾರ ತಾಲೂಕು. ನಾವಿಬ್ಬರು ಪರಸ್ಪರ ಹೊಂದಾಣಿಕೆಯಿಂದ ಲವ್ ಮಾಡ್ಕೊಂಡಿದ್ವಿ. ಹಾಗೆ ಮದುವೆ ಮಾಡ್ಕೊಳ್ಬೇಕು ಅಂತಲೂ ಇದ್ವಿ. ಅವರು ನಾವು ಬಂದು SC ಬರ್ತೀವಿ, ಅವ್ರು ಬಂದು ST ಬರ್ತಾರೆ. ಕಳೆದ ವರ್ಷ ಏಪ್ರಿಲಲ್ಲಿ ಅವ್ನು ಬಂದು ನಮ್ಮ ಮನೆಯಲ್ಲಿ ಈ ಥರ ಕಾಸ್ಟ್ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಹೇಳಿದ. ನಾನು ಇಮಿಡಿಯೇಟಾಗಿ ಅವ್ರ ತಂದೆಗೆ ತಿಳಿಸಿದೆ, ಸರ್ ಈ ಥರ ಎಲ್ಲ ಇದೆ ನೋಡಿ ಮದುವೆ ಮಾಡ್ಕೊಡಿ ಅಂತ. ಬಟ್ ಅವ್ರ ತಂದೆನೂ ಸಹ ಏನೂ ಸರಿಯಾಗಿ ಸ್ಪಂದಿಸಲಿಲ್ಲ. ನಾನು 1 ತಿಂಗಳು ವೆಯ್ಟ್ ಮಾಡಿದೆ, ಏನಾದರೂ ರೆಸ್ಪಾಂಡ್ ಮಾಡ್ತಾರಾ ಅಂತ. ರೆಸ್ಪಾಂಡ್ ಮಾಡದೇ ಇರೋ ಕಾರಣ ನಾನು ಕಾಡುಗೋಡಿಯಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತೀನಿ. FIR ಆಗುತ್ತೆ. FIR ಆಗಿದ ತಕ್ಷಣ ಇವ್ನು ಅಬ್ಸ್ಟ್ಯಾಂಡ್ ಆಗ್ತಾನೆ. ಆಮೇಲೆ ಸೆಷನ್ ಕೋರ್ಟಲ್ಲಿ ಜಡ್ಜು ಇವ್ರನ್ನ ಬರೋಕ್ಕೆ ಹೇಳ್ತಾರೆ. ಇವ್ರು ಬರದೇ ಇರೋ ಕಾರಣ ಹಾಗೆ ನನಗೆ ತುಂಬ ಮೋಸ ಆಗಿರೋ ಕಾರಣ ಜಡ್ಜ್ ಇವನಿಗೆ ಬೇಲ್ ಕ್ಯಾನ್ಸಲ್ ಮಾಡ್ತಾರೆ. ಮತ್ತು ಹೈಕೋರ್ಟಲ್ಲಿ ಆಗಸ್ಟಲ್ಲಿ ಬೇಲ್ ಆದಾಗ ನಾನು ಮತ್ತೆ ಬಂದು ಕೇಸ್ ವಾಪಸ್ ತಗೋ ಮದುವೆ ಮಾಡ್ಕೊಳ್ಳೋಣ ಅಂತೆಲ್ಲ ಹೇಳ್ತಾನೆ. ನಾನು ಹಾಗೆ ಸರಿ ಮದುವೆ ಮಾಡ್ಕೊಳ್ಳೋಣ ಮನೇಲಿ ಒಪ್ಸಿ ಅಂತ ಹೇಳಿ ವಿಡ್ರಾ ಮಾಡ್ಕೊಳ್ಳೋದಕ್ಕೆ ಮುಂದೆ ಹೋಗ್ತೀನಿ. ಪ್ರಿನ್ಸಿಪಲ್ ಜಡ್ಜ್ ಮುಂದೆ ಚೇಂಬರಲ್ಲಿ ಒಬ್ಬ ಅಡ್ವೊಕೇಟ್ ಮುಂದೆ ಅವನು ಸಹ ಮಾತು ಕೊಡ್ತಾನೆ, ನಾನು ಈ ಹುಡುಗಿನೇ ಮಾಡ್ಕೊಳ್ತೀನಿ. ಒಂದು ವೇಳೆ ಮಾಡ್ಕೊಳಕ್ಕಾಗದೇ ಇದ್ದರೆ ಈ ಥರ ಸಮಸ್ಯೆ ಏನಾದರೂ ಬಂದರೆ ಆ ಹುಡುಗಿ ಲೈಫು ನೀಟಾಗಿ ಸೆಟ್ಲ್ ಆಗೋವರೆಗೂ ನಾನು ಮಾಡ್ಕೊಳ್ಳಲ್ಲ ಅಂತ. ಎಷ್ಟೋ ಸಲ ನನಗೆ ದುಡ್ಡು ಕೊಡ್ತೀವಿ ಅಂತ ಮುಂದೆ ಬಂದರು. ಬಟ್ ನನಗೇನು ದುಡ್ಡೇನು ಬೇಕಾಗಿರಲಿಲ್ಲ, ನನಗೆ ನ್ಯಾಯ ಸಿಗಬೇಕಾಗಿತ್ತು, ಅದಕ್ಕೆ ಹೋರಾಡ್ತಾ ಇದ್ದೆ. ಟಿಲ್ November 24, 2025 ಅಲ್ಲಿವರೆಗೂ ನನ್ನ ಜೊತೆ ಚೆನ್ನಾಗೇ ಮಾತಾಡಿಕೊಂಡು ಫೋನ್ ಕಾಲೆಲ್ಲ ಮಾಡ್ತಾಯಿದ್ದ. ಆಮೇಲೆ 26, 27 ಚಿಕ್ಕಬಳ್ಳಾಪುರದಲ್ಲಿರೋ ಒಂದು ಮಂಡಿಕಲ್ಲಲ್ಲಿ ಒಬ್ಬ ಹೋಮಿಯೋಪತಿ ಡಾಕ್ಟ್ರನ್ನ ಮದುವೆ ಆಗ್ತಾನೆ. ನನಗೆ ಮದುವೆದು ಒಂದು ಸುಳಿವು ಸಿಗಲಿಲ್ಲ. ಆಮೇಲೆ ನಾನು ಅವ್ರ ಆಫೀಸ್ ಹತ್ರ ಹೋಗಿ ವೆಡ್ಡಿಂಗ್ ಕಾರ್ಡ್ ಕಲೆಕ್ಟ್ ಮಾಡಿಕೊಂಡು ಮತ್ತೆ ನಮ್ಮ ಅಡ್ವೊಕೇಟ್ಗೆ ಹೇಳ್ತೀನಿ ಈ ಥರ ಆಗಿದೆ, ಈ ಥರ ಎಲ್ಲ ಬಂದಿದ್ದಾನೆ ಅಂತ. ಇದಾದಮೇಲೆ ನಮ್ಮಿಬ್ಬರದ್ದು ಒಂದು ಜಾಯಿಂಟ್ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಫೋಟೋಸ್ ಎಲ್ಲ ಇರುತ್ತೆ. ಆ ಫೋಟೋಸ್ ಎಲ್ಲ ರಿಮೂವ್ ಮಾಡಬೇಕು ಅಂತ ನನ್ನ ಕಾಲೇಜ್ ಹತ್ರ January 1, 2026 ಅವ್ನು ಮದುವೆ ಮಾಡ್ಕೊಂಡಿರೋ ಹುಡುಗಿ ಆಮೇಲೆ ಇವನು ಬಂದು ಗಲಾಟೆ ಮಾಡ್ತಾನೆ. ಅದರಿಂದ ನನ್ನ ಜಾಬು ಹೋಗುತ್ತೆ. ಆಮೇಲೆ ನನ್ನ ಫೋಟೋನ ಕೆಟ್ಟದಾಗಿ ಆನ್ಲೈನ್ ವೆಬ್ಸೈಟ್ಸ್ ಎಲ್ಲ ಇಲ್ಲೆಲ್ಲ ಯೂಸ್ ಮಾಡಿದ್ರು. ನಾನು ಅದ್ರ ಮೇಲೂ ಒಂದು ಕಂಪ್ಲೇಂಟ್ ಮಾಡಿದೆ. ಬಟ್ ಏನೋ ಅದಿನ್ನೂ ಚಾರ್ಜ್ ಶೀಟ್ ಲೆವೆಲಲ್ಲಿದೆ, ಇನ್ನೇನು ಪೊಲೀಸರು ಇದು ಮಾಡ್ಕೊಂಡಿಲ್ಲ. ಆಮೇಲೆ ಫೋನ್ ಮಾಡಿಬಿಟ್ಟು ಸರಿ ಬಾ ಮಾತಾಡೋಣ ಇದೆಲ್ಲ ಏನಕ್ಕೆ ಅಂತ ಹೇಳಿ ನನಗೆ ನೆನ್ನೆ ನೈಟ್ ಕಾಲ್ ಮಾಡ್ತಾನೆ, ಬರೋಕ್ಕೆ ಹೇಳ್ತಾನೆ. ಹಾಗೆ ಲಾಸ್ಟ್ ವೀಕು ಮೆಸೇಜ್ ಮಾಡಿದ್ದ, ಸರಿ ಊರಿಗೆ ಬಾ ಮಾತಾಡೋಣ ಅಂತ. ಲಾಸ್ಟ್ ವೀಕ್ ನಾನು ಹೋಗಿರಲಿಲ್ಲ. ಬಟ್ ಈ ವೀಕು ನಾನು ಮತ್ತು ನಮ್ಮ ಅತ್ತೆ ಏನೋ ಒಳ್ಳೇದಾಗಲಿ ಅಂತಲೇ ಅವ್ರ ಊರಿಗೆ ಹೋಗ್ತೀವಿ. ಅವ್ರ ಊರು ನಾಗನಾಯಕನಹಳ್ಳಿ. ನಾವು ಹೋಗಿದ ತಕ್ಷಣ ನನಗೆ ಮಾತಾಡೋಕ್ಕೆ ಚಾನ್ಸ್ ಕೊಡ್ತಿರಾನೆ ಎಲ್ಲರೂ ಅಟ್ಯಾಕ್ ಮಾಡ್ತಾರೆ ಅವ್ರ ಮನೆ ಕಡೆಯಿಂದ. ಅಟ್ಯಾಕ್ ಮಾಡಿ ನನ್ನ ತುಂಬ ಹೊಡಿತಾರೆ. ನಾನು ಹೇಳ್ತಾ ಇದ್ದೆ ಮಾತಾಡೋಕ್ಕೆ ಬಂದಿರೋದು ನಾವೇನು ಜಗಳ ಆಡೋಕ್ಕೆ ಬಂದಿಲ್ಲ ಅಂತ. ಬಟ್ ಯಾರೂ ಕೇಳಿಸ್ಕೊಂಡಿಲ್ಲ. ಅವ್ರ ತಂದೆ, ಅವ್ರ ತಾಯಿ,
ಆಮೇಲೆ ಶಶಿಕುಮಾರು, ಆಮೇಲೆ ಅವ್ರ ಚಿಕ್ಕಪ್ಪ, ಅವ್ರ ಚಿಕ್ಕಮ್ಮ, ಅವ್ರ ದೊಡ್ಡಪ್ಪ ಅವರೆಲ್ಲರೂ ಸೇರಿ ನನ್ನ ಮನೆ ಒಳಗಡೆ ಕರ್ಕೊಂಡು ಹೊಡಿತಾರೆ. ಮತ್ತು ಯಾರೋ ಒಬ್ಬ ದೊಡ್ಡ ಮನುಷ್ಯ ಬಂದು ಇದನ್ನೆಲ್ಲ ಬಿಡಿಸ್ತಾನೆ. ಬಿಟ್ಟ ಮೇಲೂ ಸಹ ನಾನು ಮಾತಾಡೋಕ್ಕೆ ಬಂದಿದ್ದು, ಹೊಡಿಯೋಕ್ಕೇನು ಬಂದಿಲ್ಲ ಅಂತಲೇ ಹೇಳಿದೆ. ಆಮೇಲೆ ಪೊಲೀಸರು ಬರ್ತಾರೆ, ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ. ಪೊಲೀಸ್ ಸ್ಟೇಷನ್ಗೆ ಹೋದಾಗೂ ಸಹ ಅಷ್ಟೇ ನಾನು ಹೇಳ್ದೆ ನೀಟಾಗಿ, ನಾವು ಮಾತಾಡೋಕ್ಕೆ ಹೋಗಿದ್ದು, ನಾವೇನು ಗುಂಪು ಕಟ್ಕೊಂಡು ಹೋಗಿದ್ದಿಲ್ಲ. ನಾನು ಮತ್ತು ನಮ್ಮ ಅತ್ತೆ ಇಬ್ಬರೇ ಹೋಗಿದ್ವಿ. ಸೊ ನಮ್ಮ ಅತ್ತೆನೂ ಸಹ ಹೊಡೆದಿದ್ದಾರೆ. ನಮ್ಮ ಅತ್ತೆಗೂ ಸಹ ತುಂಬ ಗಾಯ ಆಗಿದೆ. ನಾನು ವೀಡಿಯೋ ಮಾಡ್ಕೋಬೇಕು ಅಂತ ಫೋನ್ ತಗೊಂಡಾಗ ಫೋನ್ನೂ ಸಹ ಈ ರೀತಿ ಡೆಸ್ಟ್ರಾಯ್ ಮಾಡಿದ್ದಾರೆ. ಸೊ ಅದರಿಂದ ಏನಿಲ್ಲ, ನಾನು ನ್ಯಾಯ ಸಿಗಬೇಕು ಅಂತ ಹೋದೆ ಅಷ್ಟೇ. ನಾನು ಬೇಲಾದ್ಮೇಲೆ ನನ್ನ ಹತ್ರ ಬಂದಿದ್ದು ಅವ್ನು ತಪ್ಪು. ನಮಗೇನು ವಿಷಯ ಹೇಳಿಲ್ಲ, ಅವ್ರ ಮದುವೆ ಬಗ್ಗೆ ಆಗಲಿ, ಎಂಗೇಜ್ಮೆಂಟ್ ಬಗ್ಗೆ ಆಗಲಿ, ಜಾತಿ. ಸೊ ನಮ್ಮ ಜಾತಿ ಬಗ್ಗೆ ತುಂಬಾ ನಿಂದನೆ ಮಾಡಿದ್ರು. ಇವತ್ತು ಅಷ್ಟೇ ಏನು ಮಾಲೋಳು వచ్చేసినాರು ಅಂತ. ಅವ್ರ ಅಪ್ಪನೂ ಒಬ್ಬ ರಿಟೈರ್ಡ್ ಎಕನಾಮಿಕ್ಸ್ ಲೆಕ್ಚರರು ಗೌರ್ಮೆಂಟ್ PU ಕಾಲೇಜಲ್ಲಿ. ಸೊ ನಾನು ಸಹ ಲೆಕ್ಚರರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವ್ರ ಕಡೆಯಿಂದ. ನಾನೇನೋ ಒಳ್ಳೇದಾಗಲಿ ಅಂತಲೇ ಹೋಗಿದ್ದೆ, ಬಟ್ ಅವರು ನನ್ನ ತುಂಬ ಬ್ಯಾಡಾಗಿ ಟ್ರೀಟ್ ಮಾಡಿ ಕಳಿಸಿದ್ದಾರೆ. ಸೊ ಎಷ್ಟೋ ಪಂಚಾಯತಿಗಳು ನಡೀತಿದ್ರು ಮುಂಚೆನೂ. ಆ ಪಂಚಾಯತಿಗಳಲ್ಲೂ ಅಷ್ಟೇ ನಾನು ಮದುವೆ ಬಿಟ್ಟರೆ ಅವರಿಂದ ನಾನು ಬೇರೇನೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಆ ಪಂಚಾಯತಿಗಳಲ್ಲೂ ಸಹ ಇವರು ಮದುವೆಗೆ ಸರಿ ಮಾಡ್ಕೊಳ್ಳೋಣ ಅಂತಲೇ ಇದ್ದರು. ಬಟ್ ಈ ರೀತಿ ಏನೋ ಒಂದು ಜಾತಿ ಕಾರಣ ಬಂತು, ಏನೋ ನನಗೆ ತಿಳಿದಿರೋನೇ ನನಗೆ ಮೋಸ ಮಾಡಿ ಮದುವೆ ಮಾಡಿದ್ದಾರೆ. ಆ